ಸದ್ಯಕ್ಕೆ ಅಜಯ್ ಅಣ್ಣವರು ಲಾರಿನ ತೊಗೊಂಡು ಒಳಗೆ ಹೋಗೋರೆ ಅನ್ಲೋಡ್ ಮಾಡ್ಸೋಕ್ಕೆ ಅಂತ. ಇವಾಗ ತಾನೇ ಫೋನ್ ಮಾಡಿದರು, ಅಲ್ಲೊಂದು ಪ್ರಾಬ್ಲಮ್ ಆಗಿದೆ ಅಂತ. ಸೊ ನಿಮಗೂ ಕೇಳಿಸಿನಿ ಏನು ಪ್ರಾಬ್ಲಮ್ ಅಂತ. ಅಣ್ಣ ಕೇಳಿಸಿದ್ಯಾ? ಅಣ್ಣ ಅದೇ ಇವಾಗ ಏನಂತೆ ಅವ್ರು ಏನು ಹೇಳ್ತಿದ್ದಾರೆ? ಏನು ಹೇಳಿ? ಖಾಲಿ ಮಾಡೋದು ಡೌಟಾ? ಅವ್ರಿಗೆ ಅಲ್ಲ, ಖಾಲಿ ಮಾಡೋಕ್ಕೆ ಏನಂತಿದ್ದಾರೆ ಅಂತ. ಅವ್ನು 6 ಗಂಟೆಗೆ ಆಫೀಸ್ಗೆ ಹೋಗೋಣ, ಮನೆಗೆ ಹೋಗೋಣ, ಖಾಲಿ ಮಾಡೋಣ. ಹಾಂ, ಅವ್ನು ಪಾಪ ಇದ್ದ ವೆಯ್ಟ್ ಮಾಡ್ದ, ಅವ್ನು ಕ್ರೇನ್ ಕೈ ಎತ್ಬಿಟ್ಟವ್ರೆ. ಓಕೆ. ನಾವು 1 ಅವರ್ ಲೇಟ್ ಮುಂಚೆ ಬಂದಿದ್ದು ಕೆಲಸ ಆಗ್ಬಿಡೋದು. ಓಕೆ. ನಾವು ಒಳಗೆ ಬಂದಿದ್ದು 5:20ಕ್ಕೆ. ಹಾಂ. ಡಾಕ್ಯುಮೆಂಟು ಅದು ಇದು ನಂದು ಎಮಿಷನ್ ಬೇರೆ ಇರಲಿಲ್ಲ. ಓಕೆ. ಲಾಕ್ಸ್ ಆಗಿತ್ತು, ನೋಡ್ಕೊಂಡೇ ಇಲ್ಲ. ಅದನ್ನು ಮಾಡಿಸಿ ಈಗ ಆನ್ಲೈನಲ್ಲಿ ಹಿಂಗೆ ಗೊತ್ತಾಯ್ತು. ಗಾಡಿ ಒಳಗೆ ಬಿಟ್ಟಿದ್ದು. ಓಕೆ ಗೈಸ್, ನೋಡ್ತಿದ್ರಲ್ಲ, ಇದೇ ರೂಮನ್ನು ಮಲ್ಕೊಂಬಿಟ್ಟು ಆವಾಗಲೇ. ಸುಜುಕಿ ಬೈಕ್ ಚಾರ್ಜ್ ಅಲ್ವಾ? ಸುಜುಕಿ ಬೈಕಿನ ಚಾರ್ಜಿ ನೋಡ್ರಿ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಏನಾಯಿತು ಅಂದರೆ ಬೆಳಗ್ಗೆಲ್ಲ ಊಟ ಗಿಟ್ಟೆಲ್ಲ ಮಾಡ್ಕೊಂಡ್ವಿ. ಡೆಲ್ಲಿಗೆ ಬಂದಿದ್ವಿ ನಿನ್ನೆ ರಾತ್ರಿನೇ. ನೋಡಿದ್ರೆ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಮೇಲೆ ಇಲ್ಲಿ ನೋಡ್ರಿ, ಈ ಐಟಮ್ ಇದೆಯಲ್ಲ, ಇದಷ್ಟೇ ಬೇರೆ ಕಡೆ ಕಳಿಸ್ಬೇಕಿತ್ತು. ಅದಕ್ಕೆ ಅಣ್ಣ ಪೋರ್ಟರ್ ಬುಕ್ ಮಾಡೋಣ ಅಂದರು. ಸ್ವಲ್ಪ ಬಾದ್ಮೇಲೆ ರಗ್ದು ಈ ಐಟಮ್ ಎಲ್ಲ ಸ್ವಲ್ಪ ಅದಕ್ಕೆ ಲೋಡ್ ಮಾಡಬೇಕಿತ್ತು. ಅಂದರೆ ಬೇರೆ ಕಡೆ ಕಳಿಸ್ಬೇಕಿತ್ತು. ಇದೆಲ್ಲ ನೋಡ್ತಿದ್ದೀರಲ್ಲ, ಇವೆಲ್ಲ ಬೈಕಿದ್ದು ಚಾಸೀಸು. ಸೊ ಒಂದು 8 ಚಾಸಿ ಅವೆ, ಚೆನ್ನಾಗವೆ ಗುರು ಚಾಸಿ. ಆಗ ಸದ್ಯಕ್ಕೆ ಅಜಯಣ್ಣನ ಜೊತೆ ನಾನು ಒಂದು 15 ದಿವಸ ಟ್ರಿಪ್ ಮಾಡ್ತಿದ್ದೀನಿ. ಸೊ ಸಿಗೋಣ ಗೈಸ್. ಈಗ ಲೋಡ್ ಮಾಡ್ತಿದ್ದೀವಿ. ಲೋಡ್ ಆದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಅಣ್ಣ ಏನು ಇಷ್ಟು ಕಮ್ಮಿ ಅವೆ ತೂಕ? ಹಾಂ, ಫುಲ್ ಅಗ್ರ. ಫುಲ್ ಅಗ್ರವೇ ನೋಡಿ. ಗಾಡಿ ಎಲ್ಲ ಲೋಡ್ ಆಯಿತು. ನೀವು ನೋಡ್ತಾ ಇದ್ದೀವಿ ಮೈಯೆಲ್ಲ ಎಷ್ಟು ಚಂದ ಓಡೋದಂತ. ಫುಲ್ ಗಿಲಿ ಗಾಡಿ ಲೋಡ್ ಮಾಡಿದ್ವಿ. ಲೋಡ್ ಮಾಡಿದ ಖುಷಿ ಇದು. ಈ ಗಾಡಿ ಲೋಡಾಗಿ ಹಿಂಗೆ ಹೋಗ್ಬಿಟ್ರೆ ಈ ಗಾಡಿ ಅನ್ಲೋಡ್ ಆಗುತ್ತೆ. ಈ ಗಾಡಿ ಅನ್ಲೋಡ್ ಆಗಿಬಿಟ್ರೆ ಮಿಕ್ಕಿದೆಲ್ಲ ನಮ್ಮ ಕೆಲಸ ಈಸಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಇಲ್ಲಿ ಪ್ಲಾಟ್ಫಾರ್ಮ್ ಬೇರೆ ಡ್ಯಾಮೇಜ್ ಆಗ್ಬಿಟ್ಟದೆ ಇದು ಕೂರಿಸಿ. ಬ್ರೋ ವೆಯ್ಟ್ ಜಾಸ್ತಿ ಇದೆ ಅನಿಸುತ್ತೆ ಬ್ರೋ. ಇದು ವೆಯ್ಟು ಜಾಸ್ತಿ ಇದೆ ಅನಿಸುತ್ತೆ. ಬಿಲ್ಲ ಹೋಗಿ ಸದ್ಯಕ್ಕೆ ಅಜಯ್ ಅಣ್ಣವರು ಲಾರಿನ ತೊಗೊಂಡು ಒಳಗೆ ಹೋಗೋರೆ ಅನ್ಲೋಡ್ ಮಾಡ್ಸೋಕ್ಕೆ ಅಂತ. ಇವಾಗ ತಾನೇ ಫೋನ್ ಮಾಡಿದರು, ಅಲ್ಲೊಂದು ಪ್ರಾಬ್ಲಮ್ ಆಗಿದೆ ಅಂತ. ಸೊ ನಿಮಗೂ ಕೇಳಿಸ್ತೀನಿ ಏನು ಪ್ರಾಬ್ಲಮ್ ಅಂತ. ನಿಮಗೆ ಕೇಳಿದ್ರೆ ಗೊತ್ತಾಗತ್ತೆ ಇವಾಗ. ಅಣ್ಣ ಕೇಳಿಸಿದ್ಯಾ? ಅಣ್ಣ ಅದೇ ಇವಾಗ ಏನಂತೆ ಅವ್ರು ಏನು ಹೇಳ್ತಿದ್ದಾರೆ? ಏನು ಹೇಳಿ? ಖಾಲಿ ಮಾಡೋದು ಡೌಟಾ? ಅವ್ರಿಗೆ ಅಲ್ಲ, ಖಾಲಿ ಮಾಡೋಕ್ಕೆ ಏನಂತಿದ್ದಾರೆ ಅಂತ. ಅವ್ನು 6 ಗಂಟೆಗೆ ಆಫೀಸ್ಗೆ ಹೋಗೋಣ, ಮನೆಗೆ ಹೋಗೋಣ, ಖಾಲಿ ಮಾಡೋಣ. ಹಾಂ. ಅವ್ನು ಪಾಪ ಇದ್ದ ವೆಯ್ಟ್ ಮಾಡ್ದ, ಅವ್ನು ಕ್ರೇನ್ ಕೈ ಎತ್ಬಿಟ್ಟವ್ರೆ. ಓಕೆ. ನಾವು 1 ಅವರ್ ಲೇಟ್ ಮುಂಚೆ ಬಂದಿದ್ದು ಕೆಲಸ ಆಗ್ಬಿಡೋದು. ಓಕೆ. ನಾವು ಒಳಗೆ ಬಂದಿದ್ದು 5:20ಕ್ಕೆ. ಹಾಂ. ಡಾಕ್ಯುಮೆಂಟು ಅದು ಇದು ನಂದು ಎಮಿಷನ್ ಬೇರೆ ಇರಲಿಲ್ಲ. ಓಕೆ. ಲಾಕ್ಸ್ ಆಗಿತ್ತು, ನೋಡ್ಕೊಂಡೇ ಇಲ್ಲ. ಅದನ್ನು ಮಾಡಿಸಿ ಈಗ ಆನ್ಲೈನಲ್ಲಿ ಹಿಂಗೆ ಗೊತ್ತಾಯ್ತು. ಗಾಡಿ ಒಳಗೆ ಬಿಟ್ಟಿದ್ದು. ಓಕೆ. ಈಗ ಏನು ಹೇಳಿ? ಕ್ರೇನ್ ಬರ್ಬೇಕಿಲ್ಲ. ಬರುತ್ತಂತ ಇಲ್ವಂತ? ಇವತ್ತು ಬರಲ್ಲ ಅಂತ ಹೇಳ್ತಾವ. ನಾವು ಬೆಳಗ್ಗೆ 8:00ವರೆಗೆ ಬರುತ್ತೆ ಅಂತ ಹೇಳ್ಬೋದು. ಓಕೆ. ಈಗ ಏನು ಮಾಡೋದೀಗ? ನಾನು ಇವಾಗ ಒಳಗೆ ಬರೋಕ್ಕಾಗಲ್ಲ, ನೀವು ಹೊರಗೆ ಬರೋಕ್ಕಾಗಲ್ಲ. ನೀವು ಜೈಲ್ ಅಲ್ಲ, ಅಟ್ಲೀಸ್ಟ್ ನನ್ನ ಬ್ಯಾಗಾರು ಕೊಡೋಕ್ಕಾಗುತ್ತೆ ಅಂತ. ಬ್ಯಾಗು ಕೊಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಕಿತ್ಕೊಂಡು ಇಟ್ಕೊಂಡು ಇದನ್ನ ಸಿಲಿಂಡರ್ನೇ ಬಿಟ್ಟಿಲ್ಲ. ಏನು ಸಿಲಿಂಡ್ರ್ ಹೇಳಿ? ಗಾಡೀಲಿ ಸಿಲಿಂಡರ್ ಬಿಟ್ಟಿಲ್ಲ ನಾವು. ಓಕೆ. ಒಳಗೆಲ್ಲ ಬಂದು ಚೆಕ್ ಮಾಡಿ ತಗೊಂಡು ಹೋಗಿ ಅಂತ. ಅದೇ ನನಗೆ ಬ್ಯಾಗ್ ಏನಾದ್ರು ಕೊಟ್ಟಿದ್ದಿದ್ರೆ ನಾನು ಇಲ್ಲಿ ಯಾವ್ದಾದ್ರು ಲೋಕಲಲ್ಲಿ ಹಾಸ್ಟೆಲ್ ಹುಡ್ಕೊಂಡು ಹಾಸ್ಟೆಲಲ್ಲಿ ಹೋಗಿ ಸ್ಟೇ ಮಾಡಿ ಬೆಳಗ್ಗೆ ಬರ್ತೀನಿ. ಯಾಕಂದರೆ ಇವಾಗ ನಾನು ಯಾರು ಫೈಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಬಂದು ಅವನು ಒಳಗೆ ಬಿಡು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಮತ್ತು ನಾನು ಸೇಫ್ಟಿ ಇಶ್ಯೂ ಅದು ಇದೆಲ್ಲ ತಗೋಬೇಕು. ಅದೇ ಸೇಫ್ಟಿ ಇಶ್ಯೂ ಅದೆಲ್ಲ ತಗೋಬೇಕು. ಸೊ ಇದು ಯಾವುದೂ ಆಗದೇ ಇರೋ ಕೆಲಸ ಅಂತ ಅನ್ನಿಸ್ತಿದೆ. ಅದೇ ಸಾಧ್ಯ ಒಳಗೆ ಕರ್ಕೊಳಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಕಡೆ ಪಕ್ಷ ನಂಗೆ ಬ್ಯಾಗ್ ಕೊಟ್ಟರೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಏನಾದ್ರು ಮಾಡಿಕೊಂಡು ಸ್ಟೇ ಮಾಡ್ಕೊಂಡು ಬೆಳಗ್ಗೆ ಎದ್ದವ್ರು ಬರ್ತೀನಿ. ಎಲ್ಲಿ ಸಿಗುತ್ತೆ? ಇಲ್ಲಿ ಹಾಸ್ಟೆಲ್ ಸಿಗ್ತದ? ಅದೇ ಹುಡುಕ್ಬೇಕು ಇಲ್ಲೆಲ್ಲರೂ ಗುರುಗ್ರಾಮ್ ಅಕ್ಕಪಕ್ಕ.
ಸಿಗ್ತವೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ನನಗೆ ಈಗ ಸ್ನಾನ ಮಾಡೋಕ್ಕೂ ಏನೂ ಇಲ್ಲ. ಅಟ್ಲೀಸ್ಟ್ ನಂಗೆ ಒಂದು ಬಟ್ಟೆಗೆ ಅದೇನಾದ್ರು ತಗೊಂಡ್ರೆ ಅದು ಬ್ಯಾಗ್ ಒಂದು ಕೊಟ್ಬಿಟ್ರೆ ಅದಕ್ಕೆಲ್ಲ ಇದೆ ನನ್ನ ಸೆಟಪ್ಪು. ಹಾಂ ಸರಿ ಬ್ರೋ, ಓಕೆ. ಸೊ ಗೈಸ್ ಕೇಳಿಸ್ಕೊಂಡ್ರಲ್ಲ, ಇದು ಸಿಚುವೇಶನ್. ಅಲ್ಲಿ ಕಾಣಿಸಿದೆಯಲ್ಲ ಅದೇನೇ ಕಂಪ್ನಿ. ಸೊ ನಾನು ಇವಾಗ ಇಲ್ಲಿ ಕೂತಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ವಿಲ್ಸಿ, ನಾನು ಅದೇ ಫ್ಲೆಕ್ಸಿಬಲ್ಲು, ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಆಗ್ತೀನಿ. ಸ್ವಲ್ಪ ಆಚೆ ಅವ್ರು ನಂಗೆ ನನ್ನೊಂದು ಬ್ಯಾಗ್ ಇದೆ, ಅದು ಕೊಟ್ಟರೆ ಸಾಕು ನನಗೆ. ಅದ್ರ ಲಗೇಜ್ ಇದೆ, ಸ್ನಾನ ಗಿನ ಮಾಡ್ಕೊಂಡು ಫ್ರೆಶ್ ಅಪ್ ಹಾಕೊಂಡು ಸ್ಟೇ ಮಾಡಿ ರಾತ್ರಿ ಬೆಳಗ್ಗೆ ಬರೋ ಥರ. ಅಂತಂದರೆ ನನಗೆ ಒಳಗೆ ಹೋಗೋದಕ್ಕೆ ಚಾನ್ಸೇ ಸಿಗಲಿಲ್ಲ. ಅದಕ್ಕೆ ನಾನು ಇಲ್ಲೇ ಲೋಕಲಲ್ಲಿ ಒಂದು ಹೋಟೆಲ್ನ ಬುಕ್ ಮಾಡಿದೆ. ಡೆಲ್ಲಿನಲ್ಲಿ 700 ರೂಪಾಯಿಗೆಲ್ಲ ನನಗೆ ಇದು ಸಿಗ್ತಾಯಿತ್ತು, ಏನು ಹಾಸ್ಟೆಲ್ಲು. ಆದರೆ ಇಲ್ಲಿಂದ ಡೆಲ್ಲಿ 50 ಕಿಲೋಮೀಟ್ರು. ಅದಕ್ಕೆ ನಾನು ನೋಡಿದೆ, ಆಗೋಡಾದಲ್ಲಿ ಆಫರ್ ಇತ್ತು. ಆಗೋಡಾದಲ್ಲಿ ಒಂದು ರೂಮ್ ಬುಕ್ ಮಾಡಿದೆ. 830 ರೂಪಾಯಿ ಬಿತ್ತು ರೂಮು. ಸೊ ರೂಮ್ಗೆ ಹೋಗ್ತಿದ್ದೀನಿ. ಅಣ್ಣಂಗೆ ರ್ಯಾಪಿಡೋ ಬುಕ್ ಮಾಡಿದ್ದೀನಿ, 35 ರೂಪಾಯಿ ರ್ಯಾಪಿಡೋ. ಇಲ್ಲೆಲ್ಲ 35 ರೂಪಾಯಿಂದ ಶುರುವಾಗುತ್ತೆ ರ್ಯಾಪಿಡೋ. ಅದೇ ಬೆಂಗಳೂರಲ್ಲಾಗಿದ್ದರೆ ರ್ಯಾಪಿಡೋ ಮಿನಿಮಮ್ 40 ರೂಪಾಯಿ 45 ರೂಪಾಯಿಂದ ಶುರುವಾಗ್ತಿತ್ತು. ಅದೇ ಅಣ್ಣ ಹತ್ರ ಡಿಸ್ಕಸ್ ಮಾಡ್ತಿದ್ದೆ. ಬೈ नाम क्या भाई आपका? राजीव। हाँ राजीव ओके। आप खुद इधर का? हाँ मतलब इधर यूपी बिहार राजस्थान का। आई बिलोंग टू राजस्थान। अन्ना राजस्थानिंदा बंदो। आप इधर क्या काम करते हैं? रैपिडो और ಸರ್ವಿಸ್ ಇಂಜಿನಿಯರ್. ಫುಲ್ ಟೈಮ್ ಸರ್ವಿಸ್ ಇಂಜಿನಿಯರು, ಪಾರ್ಟ್ ಟೈಮ್ ರ್ಯಾಪಿಡೋ ಮಾಡ್ತವ್ರೆ ಅಣ್ಣ. ಬಂದ್ವಿ ಹೋಟೆಲ್ಗೆ. ಹೋಟೆಲ್ ಟೌನ್ ಹೌಸ್ ಅಂತ ಹೆಸರು. ಸೊ ಒಂದು ಅಗೋಡ ಬುಕ್ಕಿಂಗ್ ಇದೆ. ಅಣ್ಣಂಗೆ ಹೇಳ್ತಿದ್ದೀನಿ. ಅಣ್ಣಂಗೆ ನಾನು ಆಂಗ್ಲ ಭಾಷೆಯಲ್ಲಿ ಮಾತನಾಡ್ತಿರೋದ್ರಿಂದ ಅರ್ಥ ಆಗ್ತಿಲ್ಲ, ಅವ್ರ ಭಾಷೆಯಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ಮೈ ಬುಕ್ಕಿಂಗ್. ಓಕೆ. 3ನೇ ಫ್ಲೋರ್ದು ಕೊಟ್ಟವ್ರೆ. ನೇಮ್ ಸೋನು ಗುಪ್ತಾ ಅಂತ ಅವ್ರ ಹೆಸರು. ಥ್ಯಾಂಕ್ ಯು ಸೋ ಮಚ್. ಅವ್ರು ನಂಗೇನೋ ಜಾಸ್ತಿ ಎಕ್ಸ್ಟ್ರಾ ಅಮೌಂಟ್ ಕೇಳಲಿಲ್ಲ, ಅದೊಂದು ಖುಷಿ ವಿಷಯ. ವರ್ಕ್ ಆಯ್ತಿಲ್ವಲ್ಲ ಗುರು ಇದು? ಪರವಾಗಿಲ್ಲ, 800 ರೂಪಾಯಿಗೆ ಚೆನ್ನಾಗದೆ ಅಂತ ಅನ್ನಿಸ್ತಿದೆ. 305 ಇದೆ ರೂಮು. ನಾಟ್ ಬ್ಯಾಡ್ ಸಖತ್ತಾಗದೆ ಗುರು, ಪರವಾಗಿಲ್ಲ. ಏನಣ್ಣ ಕೊಟ್ಟವ್ರೆ ಇದರಲ್ಲಿ, ಫ್ರಿಜ್ ಗಿಜೆಲ್ಲ ಮಡಗವ್ರೆ, ಸೂಪರ್. ಇದು ಬಾಲ್ಕನಿ ಅನಿಸುತ್ತೆ, ಬಿಡಿ ಬಾಲ್ಕನಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಟವಲ್ಲೇ ಕೊಟ್ಟಿಲ್ವಲ್ಲ ಗುರು, ಸಾವು. ನಂಗೆ ಅರ್ಜೆಂಟ್ ಟವಲ್ ಬೇಕಿತ್ತು. ನೋಡೋಣ. ಗೈಸ್ ನೋಡ್ತಿದ್ರಲ್ಲ, ಇದೇ ರೂಮನ್ನು ಮಲ್ಕೊಂಬಿಟ್ಟಿದ್ದೀನಿ ಆವಾಗಲೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಕಂಟೆಂಟ್. ನೋಡ್ತಾಯಿರಿ, ನಗ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗೋಣ. ಅಜಯ್ ಅಣ್ಣನ ಜೊತೆ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಮಾತ್ರ. ನಾನು ಅರ್ಜೆಂಟಿಗೆ ಊಟ ಆರ್ಡ್ರ್ ಮಾಡೋದು ಮರೆತುಬಿಟ್ಟೆ. ಇಲ್ಲೇನು ಸಿಗ್ತಾಯಿಲ್ಲ ಸರಿಯಾಗಿ. ಸೊ ಮಿಕ್ಕಿದೆಲ್ಲ ಬೆಳಗ್ಗೆ ನೋಡ್ಕೊಳ್ಳುವ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೆ ನನ್ನ ಸೈಕಲ್ ಪ್ರಯಾಣವನ್ನು ಮಾಡ್ತಿದ್ದೆ. ಕಾರಣಾಂತರಗಳಿಂದ ನಿಲ್ಲಿಸಿ ಮತ್ತೆ ನಾನು ಇವಾಗ ಲಡಾಖ್ ಕಡೆ ಹೋಗ್ತಿದ್ದೀನಿ. ಅಂದರೆ ನಾನು ಕೇಪ್ ಟೌನ್ ಟ್ರಿಪ್ ಮಾಡ್ತೀನಿ, ಅದ್ರ ಪಾರ್ಟ್ ಇದಿತ್ತು. ನೀವು ಮ್ಯಾಪ್ ತೆಗೆದು ನೋಡಿದ್ರೆ ನನ್ನ ವೆಬ್ಸೈಟಲ್ಲಿ ಅದ್ರದ್ದು ಪಾರ್ಟ್ ಇದ್ದೇನೆ. ಸೊ ಲಡಾಖ್ ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಒಂದು 6 ತಿಂಗಳು ಡಿಲೇ ಆಯಿತು. ಅದಕ್ಕೆ ಬೇರೆ ರೀಸನ್ಸ್ ಇದೆ, ನಾನು ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಸದ್ಯಕ್ಕೆ ನಾನು ಅಜಯ್ ಬ್ರೋ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೆ. ಅಜಯ್ ಬ್ರೋ ಅಂದರೆ ನಿಮಗೆ ಗೊತ್ತಿರುತ್ತೆ, ಏರ್ ಟ್ರಕ್ ವ್ಲಾಗ್ಸ್. ಸೊ ರಾತ್ರಿ ಸ್ವಲ್ಪ ಗಲಾಟೆ ಆಗಿತ್ತು, ಅದು ನಿಮಗೂ ಗೊತ್ತಿದೆ. ರಾತ್ರಿ ಸ್ವಲ್ಪ ಗಡ್ಬಡಾಗಿತ್ತು, ಅದು ನಿಮಗೆ ಗೊತ್ತಿದೆ. ಸೊ ಅದೇ ಕಾರಣದಿಂದ ನಾನು ಇವಾಗ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ದೆ. ನೀವು ಲಾಸ್ಟ್ ವೀಡಿಯೋ ನೋಡ್ರೆ ಗೊತ್ತಾಗುತ್ತೆ. ಇವಾಗ ನಾನು ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಅಜಯ್ ಬ್ರೋ ಏನಿದ್ರಲ್ಲ ಅದೇ ಲೊಕೇಶನ್ಗೆ ಹೋಗೋದಕ್ಕೆ. ಅವ್ರ ಕಂಪ್ನಿ ಒಳಗಡೆ ಏನು ಅನ್ಲೋಡ್ ಮಾಡೋಕ್ಕೆ ಹೋಗಿದ್ರು, ಅಲ್ಲಿಗೆ ನನಗೆ ಬಿಟ್ಟಿರಲಿಲ್ಲ. ಸೊ ಇವಾಗ ಮತ್ತೆ ನಾನು ಅವ್ರು ಅನ್ಲೋಡ್ ಮಾಡ್ಕೊಂಡು ಆಚೆ ಬಂದರು, ಅದಕ್ಕೆ ಹೋಗ್ತಿದ್ದೀನಿ. ರ್ಯಾಪಿಡೋ ಬುಕ್ ಮಾಡಿದ್ದೆ. ಅಣ್ಣ ರ್ಯಾಪಿಡೋದ ಬಂದವನೇ. ಹೀಗೆ ಬೈ ಪಾಸ್ವರ್ಡ್ ಅಲ್ಲ, OTP. ನನ್ನ ಗಾಡಿ ಪ್ಲಾಟಿನೋ 110 ಹೊಡೆಯೋಣ. ಈ ಡೆಲ್ಲಿನಲ್ಲಿ ತುಂಬ ಸೆಕೆ ಇರುತ್ತೆ, ಪರವಾಗಿಲ್ಲ. ಇವತ್ತು ಸ್ವಲ್ಪ ಮೋಡ ಮುಚ್ಕೊಂಡಿದೆ. ನಿನ್ನೆ ಅಂತೂ ಈ ಬಟ್ಟೆ ಎಲ್ಲ ಸಖತ್ ಬೆವರು ವಾಸನೆ ಆಗಿಬಿಟ್ಟಿದ್ವು. ರಾತ್ರಿ ನಾನು ಏನು ಮಾಡಿದೆ ಅಂತಂದರೆ ಇದೇ ಬಟ್ಟೆನ ತೊಳೆದು ರೂಮಲ್ಲಿ ಒಣಾಕ್ಬಿಟ್ಟು ಬೆಳಗ್ಗೆ ಅದೇ ಬಟ್ಟೆನ ಹಾಕ್ಕೊಂಡು ಬರ್ತಾಯಿದ್ದೀನಿ ಇವಾಗ ಸ್ನಾನ ಮಾಡಿಕೊಂಡು. ಇಲ್ಲ ಅಂತಂದರೆ ಇನ್ನೂ ಸಖತ್ ಕಷ್ಟ ಆಗಿರೋದು. ಹೆಂಗೋ ಒಂದು ಲೆವೆಲಿಗೆ ಸ್ನಾನ ಅಂತೂ ಆಯಿತು ನಂದು. ಅಣ್ಣ ಡ್ರಾಪ್ ಲೊಕೇಶನಿಗೆ ಬಂದರು. ಅಣ್ಣ ಅಪ್ಕ ನಾಮ್ ಕ್ಯಾ? ಹಾಂ, ಹರಿಓಂ. ಅಣ್ಣನ ಹೆಸರು ಹರಿಓಂ ಅಂತೆ.
ಒಳ್ಳೇದಾಗಲಿ ಬೈ ನಿಂಗೆ. ಅಣ್ಣ ನನ್ನ ಮೇಲೆ ನಿನಗೆ ಕರುಣೆ ಪ್ರೀತಿ ಅನ್ನೋರು ಇದೆಯಾ? ನನ್ನ ಮೇಲೆ ನಿನಗೆ ಕರುಣೆ ಪ್ರೀತಿ ಅನ್ನೋರು ಇದೆಯಾ? ಒಂದು ಫೋನ್ ಮಾಡಿ ವಿಚಾರಿಸ್ದ ಬೈ ಹೆಂಗಿದೆಯಾ ಏನು ಕತೆ ಅಂತ. ಬಿಡೋಣ ಆಯಿತು. ಫುಲ್ ನನ್ನ ದುಃಖದಲ್ಲಿ ಮುಳುಗೋಗ್ಬಿಟ್ಟಿದೆ ಗೊತ್ತಾ. ಇವಾಗ ಆ್ಯಕ್ಚುಲಿ ಗಾಡಿ ಎಲ್ಲ ಲೋಡ್ ಆಗ್ತಿದೆ. ಅಣ್ಣ ನೋಡ್ತಾ ಇರ್ಬೋದು, ಹಗ್ಗ ಹಾಕ್ತಾರೆ. ಅಣ್ಣ ಬಿಡಿಸ್ಕೊಳ್ಳ ಹಂಗಲ್ವಾ? ಗೊತ್ತಿಲ್ಲದಿರೋದು ಏನೋ ಮಾಡೋಕ್ಕೋಗಿ ಜಾಸ್ತಿ ಸಮಸ್ಯೆ ಕ್ರಿಯೇಟ್ ಮಾಡಬಾರ್ದು ಆಮೇಲೆ. ಸೊ ನೀವು ಇಲ್ಲೇ ನೋಡ್ತಿದ್ರೆ ಗಾಡಿ ಯಾವಾಗಲೇ ಲೋಡ್ ಆಗಿ ಎಲ್ಲ ಟಾರ್ಪಲ್ನ ಹಾಕ್ತಿದ್ದಾರೆ. ಸ್ವಲ್ಪ ಟಾರ್ಪಲ್ಲು ವೀಕ್ ಇದೆ, ಬೇರೆ ಟಾರ್ಪಲ್ ತೊಗೋಬೇಕು ಅಂತ ಹೇಳ್ತಿದ್ರು. ಸೊ ನಾವಿವಾಗ ಜಮ್ಮು ಕಡೆ ಹೋಗ್ತಿದ್ದೀವಿ. ಎಲ್ಲ ಚೆನ್ನಾಗಿ ನಡೀತಿದೆ. ಇದಕ್ಕಿಂತ ಮುಂಚೆ ಬೆಂಗಳೂರಿಂದ ಲೋಡಕ್ಕೆ ಬಂದಿದ್ವಲ್ಲ, ಅವಾಗ ಜಾಸ್ತಿ ಗಾಡಿ ಈ ಥರ ಶೇಕ್ ಆಗೋದು, ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಟ್ ಅಣ್ಣ ಹೇಳಿದರು ಡೆಲ್ಲಿಗೆ ಹೋಗಿದ ತಕ್ಷಣ ನೋಡಿ ಬ್ರೋ ಗಾಡಿ ಫುಲ್ ಲೋಡ್ ಆಗುತ್ತೆ, ಫುಲ್ ಸ್ಮೂತಾಗಿ ಹೋಗುತ್ತೆ ಅಂತ. ಫುಲ್ ಸ್ಮೂತಾಗಿ ಹೋಗ್ತಿದೆ ಇವಾಗ. ಒಂಥರ ಬಸ್ಸಲ್ಲಿ ಹೋಗೋದ್ರ ಫೀಲ್ ಬರ್ತಿದೆ. ಇದಾದಮೇಲೆ ಏನಂತಂದರೆ ಏರ್ ಟ್ರಕ್ ವ್ಲಾಗ್ಸ್ ಕಡೆಯಿಂದ, ಅವ್ರ ಚಾನಲ್ ಕಡೆಯಿಂದ, ಅವ್ರ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಂಗೆ ತುಂಬ ಸಪೋರ್ಟ್ ಸಿಗ್ತಿದೆ. ಗೈಸ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಜವಾಗ್ಲೂ ಈ ಟ್ರಿಪ್ಪೆಲ್ಲ ಮುಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಅವಾಗ ಹೇಳ್ಕೊತೀನಿ, ನನಗೆ ಇನ್ಮೇಲೆ ಪ್ರಾಬ್ಲಮ್ಸೇ ಬರೋಲ್ಲ ಅನ್ನಂತ ಇರುವಾಗ ನಾನು ಎಲ್ಲ ಪ್ರಾಬ್ಲಮ್ಸ್ ಹೇಳ್ಕೊತೀನಿ. ಆವಾಗ ಗೊತ್ತಾಗುತ್ತೆ ನಾನು ಎಷ್ಟು ಫೈಟ್ ಮಾಡ್ತಾಯಿದ್ದೆ, ಏನೆಲ್ಲ ಮಾಡ್ತಿದ್ದೆ ಅಂತ. ಸೊ ಅಷ್ಟು ಎಲ್ಲಾದ್ರ ನಡುವೆ ನಾನು ಹೆಂಗೆ ಇಲ್ಲಿವರೆಗೂ ಸಸ್ಟೈನಾಗಿ ಬಂದಿದ್ದೀನಿ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ. ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ, ನಾನು ಎಲ್ಲ ಸಮಸ್ಯೆನೂ ಹೇಳ್ತೀನಿ ಅವಾಗ, ಏನೇನು ಕಷ್ಟಪಟ್ಟಿದ್ದೀನಿ ಇಲ್ಲಿವರೆಗೂ ಅಂತ. ಸೊ ಬಿಗ್ ಥ್ಯಾಂಕ್ಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ 90,000 ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ರೂ ನಾನು ಯಾವಾಗ ವೀಡಿಯೋ ಹಾಕಿದ್ರೂ ಒಂದು ದಿನಕ್ಕೆ 10,000 ಓಡ್ತಿದ್ದೆ ಮ್ಯಾಕ್ಸಿಮಮ್. ಬಟ್ ಅಜಯ್ ಅಣ್ಣನ ಜೊತೆ ವೀಡಿಯೋ ಹಾಕಿದ್ಮೇಲೆ ಒಂದೇ ವೀಡಿಯೋ ಒಂದು ದಿನ ಫುಲ್ ಆಗಿದೆ. ಇವತ್ತಿಗೆ ನಿನ್ನೆ ಹಾಕಿದ್ದು ಅದು ಆವಾಗಲೇ 18,000 ಓಡಿದೆ. ಸೊ ನನಗೆ ಇದೇನಾದರೂ 18,000 ಇಂಟು 10x 1,80,000 ಆಯಿತು ಅಂದ್ಕೊಳ್ಳಿ ಗೈಸ್. ಪ್ರಪಂಚದಲ್ಲೇ ಯಾವನು ಮಾಡಿರಬಾರ್ದು ಆ ಥರ ಟೂರ್ ಮಾಡ್ತೀನಿ, ನಿಜ ನೋಡ್ಕೊಂಡಿರಿ. ಸೊ ಬಿಗ್ ಥ್ಯಾಂಕ್ಸ್ ಟು ಅಜಯ್ ಬ್ರೋ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಜಯ್ ಅಣ್ಣ ಇವತ್ತಿನಲ್ಲ ಯಾವತ್ತಿದ್ರೂ ಅಷ್ಟೇ, ನಾನು ಎಲ್ಲೇ ಹೋಗಬೇಕು ಅಂದರೂ ನಂಗೆ ಗಾಡಿ ಅರೇಂಜ್ ಮಾಡೋದು ಅವರೇ. ಅಣ್ಣ ಈ ಥರ ಒಂದು ಹೋಯ್ತಿದ್ದೀನಿ, ನಂಗೆ ಗಾಡಿ ಬೇಕು ಅಂದರೆ ಗಾಡಿ ಅರೇಂಜ್ ಮಾಡ್ತಾರೆ. ಯಾವ್ದಾದ್ರು ಫ್ರೆಂಡ್ಸ್ಗಳಿ ನಂದೆಲ್ಲ ಲಗೇಜ್ ಲಾರಿ ಲೋಡ್ ಮಾಡಿಸ್ತಾರೆ. ಅವ್ರು ಮುಂಚೆ ಅಂದರೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಬಿಡಿ, ನಾನು ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ, ನಾನು ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬ್ಲಾಗ್ ನೋಡ್ತಾ ಇರಿ. ನಾವಿವಾಗ ಡೀಸೆಲ್ ಹಾಕ್ಸೋದಕ್ಕೆ ಬಂದಿದ್ದೀವಿ. ಗೊತ್ತಿಲ್ಲ ಅಣ್ಣ ಫುಲ್ ಟ್ಯಾಂಕ್ ಮಾಡಿಸ್ತಾರೋ ಅಥವಾ ಸೇಫ್ಟಿ ಪ್ರಿಕಾಷನ್ ಇಟ್ಕೊಂಡು ಕಡಿಮೆ ಹಾಕ್ಸ್ತಾರೋ ಅಂತ. 0 ಹಾಕ್ದ 12,100 ರೂಪಾಯಿ ಹಾಕ್ಸ್ತಿದ್ದಾರೆ ಅಣ್ಣ. 12,100 ಹಾಂ 12,100 ಬರೋಬರ್. खोल दिया इसको, तो खोला है. ತಿಳಿಸ್ದ ಅಂದರೆ 2-3 ಮಿನಿಟ್ लगेगा ना. ಹಲ್ಕಾ ಸೇ ಚಲೇಗ. 12,100 ರೂಪಾಯಿ ಹಾಕ್ಸ್ತವ್ರೆ ಅಣ್ಣ. 12,100 ರೂಪಾಯಿಗೆ ಒಂದು ಅರ್ಧಕ್ಕಿಂತ ಜಾಸ್ತಿ ಬರುತ್ತೆ. 20,000 ಫುಲ್ ಟ್ಯಾಂಕ್ ಆಗುತ್ತಂತೆ. ನಾವು ಇದೇ ಹೋಟೆಲಲ್ಲಿ ಊಟ ಮಾಡಿದ್ದು. ಸಮಯ ಸರಿಯಾಗಿ 1 ಗಂಟೆ 15 ನಿಮಿಷ ಆಗಿದೆ. ಇನ್ನು 300 ಕಿಲೋಮೀಟ್ರ್ ಇದೆ ಅಂತೆ ಜಮ್ಮು ಕಾಶ್ಮೀರ್. ಕಾಶ್ಮೀರ ಅಲ್ಲ, ಬರೀ ಜಮ್ಮು. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಅಣ್ಣ ಪೈಲಟ್ ಸೀಟಿಗೆ ಅಣ್ಣ ಎಂಟ್ರಿ ಕೊಡ್ತಾವ್ರೆ. ಫುಲ್ ಖುಷಿಯಿಂದ ಹೊಡಿ ಎಣ್ಣೆ ಹೊಡಿ ಮುಗ್ಸದ್ನ. ಹೇಳಕ್ಕೆ ಬರಲ್ಲ, ನಾನು ಸಿಂಗರ್. ಗೈಸ್ ಟೈಮ್ ನೋಡ್ಬೋದು 3 ಗಂಟೆ 11 ನಿಮಿಷ. ಸೊ ನಾನು ಇಲ್ಲಿವರೆಗೂ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನನ್ನ ಕಂಪನಿಯ ಕೆಲಸ, ವೈಯಕ್ತಿಕ ಕೆಲಸ, ಯೂಟ್ಯೂಬ್ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಇವಾಗ ನಾನು ಮಲ್ಕೋತಾ ಇದ್ದೀನಿ. ಐ ಹೋಪ್ ನೀವು ವೀಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ನಂಬ್ತೀನಿ. ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಅಂದಂಗೆ ಸಾಕಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಎಲ್ಲನೂ ಹೊಡೆದಿಟ್ಟು ಇನ್ಮೇಲೆ ಡೈಲಿ ವೀಡಿಯೋಸ್ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತೆ.